30 ವರ್ಷ ಅಧಿಕಾರದಲ್ಲಿದ್ದೀರಿ, 40 ವರ್ಷದಲ್ಲಿ 2 ಬಾರಿ ವಿರೋಧ ಪಕ್ಷದ ನಾಯಕರು, 1 ಬಾರಿ ಪೂರ್ಣ ಪ್ರಮಾಣದ ಮುಖ್ಯಮಂತ್ರಿ ಪೂರ್ಣಾವಧಿಗೆ, ಈಗ 1 ವರ್ಷ ಆಯಿತು. ಡೆಪ್ಟಿ CM 7 ವರ್ಷ, 14 ಅವಧಿಗೆ ಎಂಥದೋ ನಿಮ್ಮ ಬಜೆಟ್ ಮಂಡನೆ ಮಾಡ್ಕೊಂಡಿದ್ದೀರಿ. ಏನು ಕೊಟ್ರಿ ಶೋಷಿತ ವರ್ಗಕ್ಕೆ? ಇವತ್ತೇನಾದರೂ ಶೋಷಿತ ವರ್ಗಕ್ಕೆ ಅದನ್ನು ಹೇಳ್ಕೊಂಡವರಲ್ಲ, ಶೋಷಿತ ವರ್ಗಕ್ಕೆ ಅನ್ಯಾಯ ಮಾಡ್ತಕ್ಕಂಥವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಅದೆಂಥದ್ದು ಮಗು ಹತ್ತಿರ ತಾಯಿ ಹಾಲು ಕೊಡೋದು ಅಂತ ಹೇಳಿ, ಯಾವ ಮಗುಗೆ ಹಾಲು ಕೊಡ್ಬೇಕು ನೀವು? ಕೊಡೋದಾದ್ರೆ ಸಿದ್ದರಾಮಯ್ಯನವರೇ, ಶೋಷಿತ ವರ್ಗದ ಹೆಸರಿನಲ್ಲಿ ಸಂಪದ್ಭರಿತವಾಗಿ 75 ವರ್ಷ ಆದರೂ ಕ್ರೀಮಿ ಲೇಯರ್ ಇದಿರಲ್ಲ, ಮಜಾ ಮಾಡ್ತಿರ ನೀವು ಶೋಷಿತ ವರ್ಗದ ಹೆಸರಿನಲ್ಲಿ. ಆ ಶೋಷಿತ ವರ್ಗದ ಹೆಸರಿನಲ್ಲಿ ಇಷ್ಟೆಲ್ಲ ನೀವು ಮೇಲ್ ಬಂದು ನೀವು ಮಜಾ ಮಾಡ್ಕೊಂಡಿದ್ದೀರಿ. ಆ ಶೋಷಿತ ವರ್ಗದ ಆ ಜನ ಬೀದಿರಿದ್ದಾರಲ್ಲ, ಎಷ್ಟು ಜನಕ್ಕೆ ನೀವು ಆ ಒಂದು ಮೀಸಲಾತಿ ವ್ಯವಸ್ಥೆನಲ್ಲಿ ಅವ್ರನ್ನ ಉಳಿಸ್ಕೊಂಡಿದ್ದೀರಿ? ಪರ್ಸೆಂಟೇಜ್ ಎಷ್ಟು ಜನ ಇವತ್ತು ತಗೊಂಡು ಹೊರಟಿದ್ದೀರಿ? ಇಡೀ ಅವೆಲ್ಲ ಮಾಹಿತಿನ ಅಷ್ಟೇ ಅವ್ರಿಗೆ ಬೇಕಾಗಿರೋದು. ಆ ವರ್ಗದ ಬದುಕಬೇಕಿಲ್ಲ ಇವರಿಗೆ, ಅವ್ರ ಬದುಕು ಕಟ್ಕೊಡೋದು ಬೇಕಾಗಿಲ್ಲ. ಆ ವರ್ಗದ ಬಡವರೇನಿದ್ದಾರೆ ಅವರ ಹೆಸರು ಹೇಳ್ಕೊಂಡು ಸ್ವಾತಂತ್ರ್ಯ ಬಂದು 77 ವರ್ಷ ಆಯಿತು, ಇನ್ನು ಅದನ್ನ ಹೇಳ್ಕೊಂಡೆ ಇನ್ನೂ ಇವ್ರ ಜೀವನ ಮಾಡ್ತಾ ಇರಬೇಕು ರಾಜಕೀಯದಲ್ಲಿ, ಸ್ಥಾನಮಾನ ಪಡಿಬೇಕು. ಸೌಹಾರ್ದ ರಾಜಕೀಯದ ಬೆಳವಣಿಗೆಗಳೇನಿದೆ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಚಲುವರಾಯಸ್ವಾಮಿ ಅವರು ರಾಮಕೃಷ್ಣ ಹೆಗಡೆ ಮತ್ತೆ ಇವ್ರನ್ನ ಹೊರ ಹಾಕಿದ್ದೆ ಕುಮಾರಸ್ವಾಮಿ ಅವರಿಂದ ವಿನಯ ಅಂತ ಹೇಳಿದ್ರು. ನಾನು ಹೊರಗೆ ಹಾಕಂದಂತ ರಾಮಕೃಷ್ಣ ರಾಜಕಾರಣದಲ್ಲಿದ್ದ, ನಾನು ಇನ್ನೂ ಹುಡುಗ. ರಾಮಕೃಷ್ಣ ರಾಜಕಾರಣಕ್ಕೂ ನನಗೂ ಸಂಬಂಧವೇ ಇಲ್ಲ, ಅಷ್ಟು ಗೊತ್ತಿಲ್ವ ಅವರಿಗೆ. ಮಂಡ್ಯದಲ್ಲಿ ಅಭಿವೃದ್ಧಿ ಮಾಡಿದ್ರೆ ಯಾಕೆ ಸೋಲ್ತಿದ್ರು 8 ಜನ ಅಂತ ಹೇಳಿದ್ರು. ಅವ್ರು ಸೋತ್ರಲ್ಲ, ಯಾಕೆ ಸೋತರಾಗ? 2018ರಲ್ಲಿ ಸೋತರಲ್ಲ, ಅಭಿವೃದ್ಧಿ ಮಾಡಲಿಲ್ಲ ಅಂತ ಸೋತರ? 2018ರಲ್ಲಿ ಸೋತರಲ್ಲ ಚುನಾವಣೆಯಲ್ಲಿ, 2009ರಲ್ಲಿ ಸೋತರಲ್ಲ ಮಂತ್ರಿಗಳಾಗಿ, 2008 ವಿಧಾನಸಭೆ ಚುನಾವಣೆ, ಹಾಗೆ ಯಾಕೆ ಸೋತಿದ್ರು? ಎಲ್ಲ ಸೋಲು ಗೆಲುವು ಜೀವನದಲ್ಲಿ ಅವ್ರ ಬಗ್ಗೆ ಚರ್ಚೆ ಬೇಡ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.